ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ. ಏನಿಲ್ಲ, ಇವತ್ತು ಶನಿವಾರ. ಇವತ್ತೆಷ್ಟು 26 ಟೈಮು? 26 ಡೇಟು. ನೀನೇನು ನೀರು ತಗೊಂಡು ಏನು ಮಾಡ್ತಾ ಇದೀಯಾ? ಬೇಡ, ಸುಮ್ನೀರು ಬೇಡ, ಕಲರ್ ಮಾಡಬೇಡ. ಇವತ್ತು ಶನಿವಾರ. ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು, PTM ಇತ್ತು. ಹೋಗ್ಬಿಟ್ಟು ಬಂದಿದ್ದೀನಿ. ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ನು ಅಂತೇಳಿ ಚೆನ್ನಾಗಿ ಉಗುಳಿದ್ದು ಆಗಿದೆ, ಬೈದಿದ್ದೀನಿ ಅಷ್ಟೇ. ಇವಾಗ ತಿಂಡಿ ಬಂದ್ಬಿಟ್ಟು ಇವತ್ತು ಎಲ್ಲ ಆಯಿತು, ತಿಂಡಿನೂ ಆಯಿತು, ಎಲ್ಲನೂ ಆಯಿತು. ಹೋಗ್ಬಿಟ್ಟು ಬಂದು ನನಗೆ ನಿನ್ನೆ ಡಿಮಾರ್ಟಿದು ಶಾಪಿಂಗ್ದು ಏನೇನು ತಂದಿದ್ದೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದು ಮಾಡೋಕ್ಕೆ ಆಗಿರ್ಕಿಲ್ಲ ಅಂಥೇಳಿ ಇವಾಗ ಹೋಗ್ಬಿಟ್ಟು ಬಂದು ಫಸ್ಟು ಅದು ಎಲ್ಲ ವೀಡಿಯೋಸ್ ಮಾಡಿ ಅದು ಎಂಡ್ ಮಾಡಿ ಇವಾಗ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ಮಳೆ ಬರ್ತಾ ಇದೆ. ಇವಾಗ ಮಳೆ ಬರೋಂಗಾಗಿದೆ, ಚೆನ್ನಾಗಿ ಗಾಳಿ ಇದೆ. ಹಾಗಾಗಿ ಒಂದು ಸ್ವಲ್ಪ ಟೀ ಮಾಡೋಕ್ಕಿಟ್ಟಿದ್ದೀನಿ. ಟೀ ಕುಡಿಯೋಣ ಅಂದ್ಕೊಂಡು ಬಂದೆ. ಹಾಗೆಯೇ ವ್ಲಾಗು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ಆಮೇಲೆ ಏನು ಹೇಳಬೇಕು, ಇವಾಗ ಊಟಕ್ಕೆ ಏನಾದರೂ ಮಾಡಬೇಕು. ಇವತ್ತು ಫ್ರೂಟ್ಸ್ ಬಂದುಬಿಟ್ಟು ಪಪ್ಪಾಯ ಹಣ್ಣು, ಇಲ್ಲಿ ಪಪ್ಪಾಯ ಹಣ್ಣು ತಿಂದಾಯಿತು. ಇವತ್ತು ಇದೇ ತಿಂದಿರೋದು. ಇವಾಗ ಅರ್ಧ ದೊಡ್ಡದಿತ್ತು, ಹಾಗಾಗಿ ಅರ್ಧ ತಿಂದಿದ್ದೀನಿ. ನನ್ನ ಮಗಳು ತಿಂದಿಲ್ಲ. ಅಮ್ಮ ಪಪ್ಪಾಯ ಕೊಡ್ಲಾ? ಏನೋ ಮಾಡ್ತವ್ರೆ ಮಹಾರಾಣಿಯವರು. ಏನು ಮಾಡ್ತಾ ಇದೆಯಾ? ಅಮ್ಮು ಬೈದು ಬಿಡ್ತೀನಿ ನಾನು. ಹೋಮ್ವರ್ಕ್ ಮಾಡೋ ನೀನು. ಫಸ್ಟು ಹೋಮ್ವರ್ಕ್ ಮಾಡ್ಕೋ, ಅದೇನೋ ಮಾಡಬೇಡ. ಬರೀ ಕಲರ್ ಮಾಡ್ತಾನೆ ಇರೋದು ಅಷ್ಟೇ. ಪಪ್ಪಾಯ ಆಮೇಲೆ ಕೊಡ್ತೀನಿ ಅವಳಿಗೆ. ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಟೀ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ. ಟೀ ಒಂದಾದರೆ ಆಯಿತು, ಕುಡಿದ್ಬಿಡೋಣ. ಕುಡಿದ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮಾಡಬೇಕು. ಚಳಿ ಇದ್ದಿದ್ದರಿಂದ ಗಾಳಿನೂ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ನಿದ್ದೆನೂ ಬರ್ತಾ ಇದೆ, ನಿದ್ದೆ ಬರೋಂಗಾಗಿದೆ. ಅದಕ್ಕೆ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ರೆ ಸ್ವಲ್ಪ ಸ್ಟೇನ್ ಬರುತ್ತಲ್ವಾ, ಅದಕ್ಕೇ. ಇವಾಗ ಹೋಗ್ಬಿಟ್ಟು ಬಂದಿರೋದಾಯಿತು. ಇವಾಗ ಟೈಮ್ ಬಂದುಬಿಟ್ಟು ಎಷ್ಟು 12 ಗಂಟೆ ಆಗಿದೆ ಟೈಮು. ನಾನು ಬಂದಿರೋದೇ 10 ಗಂಟೆ, 10 ಗಂಟೆಗಿತ್ತು ನಂದು ಟೈಮಿಂಗ್ಸು. ನನ್ನ ಮಗಳ ಹೆಸರು ಆದ್ಯ ಅಲ್ವಾ, ಡಬಲ್ ಎ ಆಗಿದ್ದರಿಂದ ಫಸ್ಟು ರೋಲ್ ನಂಬರ್ ಫಸ್ಟೇ ಇರುತ್ತೆ ಅವಳದು. ಹಾಗಾಗಿ ಬೇಗ ಇತ್ತಿದ್ದರಿಂದ ಅವಳು ಬೇಗನೆ 10 ಗಂಟೆಯಿಂದ ಸ್ಟಾರ್ಟಿಂಗ್ ಇತ್ತು. 10 ಗಂಟೆಗೆ ಹೋಗ್ಬಿಟ್ಟು ಬಂದಿದ್ದು ಆಯಿತು. ಬಂದು ಅದು ವೀಡಿಯೋಸ್ ಎಲ್ಲ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಮಾಡಿದ್ದೀನಿ. ಇವಾಗ ಏನೂ ಇಲ್ಲ, ಕಿಚನನ್ನು ಕ್ಲೀನಾಗಿದೆ, ಏನೂ ಇಲ್ಲ. ಇವಾಗ ತಿಂಡಿ ತಿಂದಿರೋದು ಒಂದು ಸ್ವಲ್ಪ ಇದೆ. ತಿಂಡಿಗೆ ಚಿತ್ರಾನ್ನ ತಿಂದಿದ್ವಿ, ಅದೇ ಇದೆ ಸ್ವಲ್ಪ, ಅದೇ ತಿಂದಿದ್ದೀನಿ. ನೋಡೋಣ ಮಧ್ಯಾಹ್ನ ಏನಾದರೂ ಒಂದು ಮಾಡಿಕೊಟ್ರೆ ಆಯಿತು. ಏನಕ್ಕೆ ನಿದ್ದೆ ಬರ್ತಾ ಇದೆ ಅಂದರೆ ರೀಸನ್ ಫಾರ್ ನಿನ್ನೆ ನಾನು ಇಷ್ಟೊತ್ತಿಗೆ ಮಲಿಕೊಂಡಿದ್ದೆ. ನನಗೆ ನಿನ್ನೆ ತಲೆ ಸಖತ್ ನೋಯ್ತಾ ಇತ್ತು. ಎಷ್ಟು ಅಂತೀರಾ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ತಲೆ ನೋಯ್ತಾ ಇತ್ತು. ಹಾಗಾಗಿ ನಿನ್ನೆ ನಾನು 11 o'clockಗೆಲ್ಲ ಮಲಿಕೊಂಡ್ಬಿಟ್ಟಿದ್ದೆ. ಅದು ನಾವೇ 11 o'clockಗೆ ಒಂದು ದಿವಸ ಮಲಿಕೊಂಡಿದ್ರೆ ಅದೇ ರೂಢಿ ಆಗುತ್ತೆ. ಹಾಗಾಗಿ ನಾನು ಮಧ್ಯಾಹ್ನ ಇವತ್ತು ಮಲಿಕೊಳ್ಳಲ್ಲ. ನಿನ್ನೆ ನನಗೆ ತುಂಬ ಅಂದರೆ ತುಂಬ ತಲೆನೋಯ್ತಾ ಇತ್ತು. ಹಾಗಾಗಿ ನಿನ್ನೆ ಮಲಿಕೊಂಡ್ಬಿಟ್ಟಿದ್ದೆ ನಾನು. ಅದಕ್ಕೇ ಇವಾಗೂ ಅದೇ ನಿದ್ದೆ ಬರೋಂಗಾಗಿದೆ. ಅದಕ್ಕೆ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನಾಗಿದೆ. ಚಳಿನೂ ಬೇರೆ ಇದೆ ಅಲ್ವಾ, ಹಾಗಾಗಿ ಅದಕ್ಕೂ ನಿದ್ದೆ ಬರ್ತಾ ಇರ್ಬೋದು ಅಲ್ವಾ, ಏನು ಹೇಳೋಕ್ಕಾಗಲ್ಲ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ? ನಿಮ್ಮದೆಲ್ಲ ಹೇಗಿದೆ? ರೋಟಿನೂ ಕ್ಲೀನ್ ಮಾಡಬೇಕು ಅಂತ ಇದೆ, ಕ್ಲೀನ್ ಮಾಡೋಕ್ಕೆ ಆಗಿಲ್ಲ. ಕ್ಲೀನ್ ಮಾಡಬೇಕು ಅಂತ ಇದೆ, ಕ್ಲೀನ್ ಮಾಡೋಕ್ಕಾಗಿಲ್ಲ. ಇವತ್ತು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಆಲ್ಮೋಸ್ಟ್ ಮನೇನೂ ಕ್ಲೀನೆಲ್ಲ ಮಾಡಿ ಆಗಿದೆ. ಇವಾಗ ಮತ್ತೆ ಕ್ಲೀನ್ ಮಾಡೋಕ್ಕೆ ತೆಗೆದ್ರೆ ಮತ್ತೆ ಗಲೀಜಾಗುತ್ತೆ. ಅದಕ್ಕೆ ಬೇಡ, ನೋಡೋಣ. ನಾಳೆಯಿಂದ ಕ್ಲೀನಿಂಗ್ ರೊಟೀನ್ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ನಿಮಗೂ ಕ್ಲೀನಿಂಗ್ ವ್ಲಾಗ್ ಬರುತ್ತೆ. ಸರಿನಾ? ಇವಾಗ ಟೀ ಹಾಕೋತೀನಿ ರೀ. ಸ್ವಲ್ಪ ಬೆಂದ್ಬಿಟ್ರೆ ನನಗೆ ಜಾಸ್ತಿ ಬೆಂದ್ಬಿಟ್ರೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸಖತ್ತು ಸ್ವೀಟ್ ಆಗಿಬಿಡುತ್ತಾ, ಕುಡಿಯೋಕ್ಕಾಗಲ್ಲ. ಹಾಗಾಗಿ
ಅದು ಹಾಕ್ಕೊಂಡು ಕುಡಿದ್ಬಿಡೋಣ. ಹಾಕೋತೀನಿ, ಹಾಕ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಹಾಗೆ ಹಾಕ್ಕೊಂಡೇ ಬಿಟ್ಟೆ ನಾನು. ಇದು ಆರ್ಗ್ಯಾನಿಕ್ ಬೆಲ್ಲ ತಂದಿದ್ರು, ಅಲ್ಲಿದೆ ತೋರಿಸಿಲ್ಲಲ್ವ ನಿಮಗೆ. ನಾನು ಆರ್ಗ್ಯಾನಿಕ್ ಬೆಲ್ಲ ತಂದಿದ್ವಿ, ಅದು ತಂದು ಇಟ್ಟಿದ್ದೆ, ಬೀಳ್ತಿತ್ತದು. ತಂದು ಇಟ್ಟಿದ್ದೆ, ಪುಡಿ ಅಲ್ಲ, ಇಲ್ಲಿ ಇದು ಆರ್ಗ್ಯಾನಿಕ್ ಬೆಲ್ಲ. ಇದು ನೀವು ಹಾಲಲ್ಲಿ ಹಾಕಿ ಟೀ ಕಾಫಿ ಮಾಡಿದ್ರೂ ಏನೂ ಆಗೋದಿಲ್ಲ, ಒಡೆಯೋದಿಲ್ಲ. ಹಾಲೆಲ್ಲ ಒಡೆದ್ಬಿಡ್ತದಲ್ವ, ಆ ಥರ ಒಡೆಯೋದಿಲ್ಲ ಹಾಲು. ಅದಕ್ಕೆ ಅದು ತಂದು ಇಟ್ಟಿದ್ದೀನಿ. ಅದಿನ್ನ ಬಾಕ್ಸಲ್ಲೆಲ್ಲ ತೆಗ್ದು ಇಡಬೇಕು. ಬೆಲ್ಲ ಇಡಿಸ್ನಲ್ವಾ, ಕೈ ತೊಳ್ಕೊಂಡೆ ಅದೆಲ್ಲ ಬಾಕ್ಸಲ್ಲಿ ಹಾಕಿ ಇಡಬೇಕು. ಇವಾಗ ನಾಳೆನೋ ಮಾಡೋದು ಹಾಕಿ ಇಡಬೇಕು, ವಾಶ್ ಮಾಡಿ ಎಲ್ಲ ಹಾಕಿ ಇಡಬೇಕು. ಅದೇ ಏನು ಮಾಡ್ತೀನಿ ಗೊತ್ತಾ, ಪುಡಿ ಮಾಡಿ ಇಟ್ಬಿಡ್ತೀನಿ. ಪುಡಿ ಮಾಡಿಬಿಟ್ರೆ ನಾನು ಇವಾಗಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಹಿಂಗೆ ದಪ್ಪ ಇಟ್ಬಿಟ್ರೆ ಎಷ್ಟು ಹಾಕೋತೀನಿ ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಅದಕ್ಕೇ ಇವಾಗ ಟೀ ಕುಡಿದ್ಬಿಡ್ತೀನಿ ರೀ. ಟೀ ಕುಡಿದ್ಬಿಟ್ಟು ಆಮೇಲಿಂದ ಮಧ್ಯಾಹ್ನದಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಇವಾಗ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂತೇಳಿ ತೋರಿಸ್ತೀನಿ. ಇಲ್ಲಿ ಮೊನ್ನೆ ಸುಟ್ಟೋಗಿತ್ತಲ್ವ, ಅದು ನೀರು ಬಬಲ್ಸ್ ಆಗ್ತಾಯಿದೆ, ಹೊಡಿತಾ ಇದೆ, ಮತ್ತೆ ನೀರು ಹಾಕ್ತಾಯಿದೆ, ಏನೋ ಹೋಗ್ತಾನೆ ಇಲ್ಲ, ಉರಿತಾ ಇಲ್ಲ ಅಂದರೆ ಹೇಗಾದರೂ ಹೋಗಲಿ. ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರಾದಲ್ಲಿ. ನಾನಿವತ್ತು ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡು ಇವಾಗ ಅನ್ನ ಮಾಡಿ ಇಟ್ಟಿದ್ದೀನಿ. ಇದು ಜೀರಾ ರೈಸ್ ಅಂತಾರಲ್ವ, ಅದು ಇನ್ನು ಸ್ವಲ್ಪ ಮುಚ್ಚಿಡ್ತೀನಿ. ಹಾಗೇ ಆಗಿದೆ, ಸ್ವಲ್ಪ ಮುಚ್ಚಿಡ್ತೀನಿ ಆಗೋ ತನಕ. ಹಾಗಾಗಿ ನಾನಿವತ್ತು ತರಕಾರಿ ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಎಲೆಕೋಸು, ಈರುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮಾಡ್ತಾಯಿದ್ದೆ, ಹಾಗೆ ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದು ಸಾಸಿವೆ, ಆಮೇಲೆ ಇದು ನಾನು ರೆಡ್ ಚಿಲ್ಲಿ ಸಾಸ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಕಲರ್ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಎರಡೂ ನೆನೆ ಹಾಕಿಬಿಟ್ಟು ಮಾಡ್ಕೊಂಡಿದ್ದೆ. ಇದ್ರ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಕ್ಕೂ ಯೂಸ್ ಮಾಡ್ತಾಯಿಲ್ಲ, ಇದಕ್ಕೆ ಹಾಕಿರೋದ್ರಿಂದ ಇಷ್ಟು ತೊಗೊಂಡಿದ್ದೀನಿ. ಹಾಗೆ ಇದು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಆಮೇಲೆ ಹಾಕ್ಕೋತೀನಿ, ಇದೊಂದು. ಆಮೇಲೆ ಒಂದು ಸ್ವಲ್ಪ ಸೋಯಾ ಸಾಸು, ಆಮೇಲೆ ಸ್ವಲ್ಪ ಟೊಮೊಟೊ ಸಾಸು. ಬನ್ನಿ ಇವಾಗ ರೆಸಿಪಿ ಮಾಡೋಣ ಬೇಗ. ಆವಾಗಲೇ ಟೈಮ್ ಬಂದುಬಿಟ್ಟು 2:30 ಏನೋ ಆಗಿದೆ. 2:30 ಆಗಿದೆ ಇವತ್ತು ಟೈಮು. ಹಾಗೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದೆ, ಹಾಗಾಗಿ ಏನೂ ಮಾಡಿರ್ಕಿಲ್ಲ. ಸ್ವಲ್ಪ ಫ್ರೈಡ್ ರೈಸಿಗೆಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ನಾನು 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಇದು ಜಾಸ್ತಿ ಆಗಿದೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅದಕ್ಕೆ ಇವಾಗ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಿಂಗೆ ಹಾಕೋವಾಗ್ಲೇ ಕೈ ಸುಡ್ಕೊಂಡ್ಬಿಟ್ಟಿದ್ದೆ ಅದು. ಆಮೇಲೆ ಅದು ಹಾಕಿದ ತಕ್ಷಣವೇ ಇವಾಗ ಬೀನ್ಸು, ಯಾಕಂದರೆ ಫ್ರೈ ಆಗಬೇಕಲ್ವ. ನಾನು ಇವಾಗ ಎಣ್ಣೆದಲ್ಲೇ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಎಲ್ಲ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇನ್ನು ಯಾವ್ದು ವೆಜಿಟೇಬಲ್ಸ್ ಬೇಕೋ ಅದೆಲ್ಲ ಹಾಕ್ಕೊಳ್ಳಿ. ನಿಮಗೆ ಏನಪ್ಪ ಆಲೂಗಡ್ಡೆ ಬೇಕಾದರೆ ಆಲೂಗಡ್ಡೆನೂ ಹಾಕ್ಕೊಳ್ಳಿ. ನನಗೆ ಆಲೂಗಡ್ಡೆ ಬೇಡ ಅಂಥೇಳಿ ಆಲೂಗಡ್ಡೆ ಹಾಕ್ಕೊಂಡಿಲ್ಲ. ಆಮೇಲೆ ಕಾಳು, ಯಾವ ಕಾಳಾದರೂ ಹಾಕ್ಕೊಂಡು ಮಾಡ್ಬೋದು, ಪನ್ನೀರು ಹಾಕ್ಕೊಂಡು ಮಾಡ್ಬೋದು. ಆಮೇಲೆ ಏನು ಮಶ್ರೂಮು ಅವೆಲ್ಲ ನಿಮ್ಮ ಹತ್ರ ಏನೇನು ಇದಿರುತ್ತೋ ಅದೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಇದು ಚೆನ್ನಾಗಿ ಫ್ರೈ ಆಗಲಿ.
ಒಂದು ಸ್ವಲ್ಪ ಬ್ರೌನ್ ಆಗಲಿ. ಇದು ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಬೀನ್ಸು ಫ್ರೈ ಆದಮೇಲೆ ಇವಾಗ ಕ್ಯಾರೆಟ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಕ್ಯಾರೆಟು ತುರಿದಿನೂ ಹಾಕ್ಕೋಬೋದು. ನನ್ನ ಮಗಳು ತಿಂತಾಳೆ, ಹಾಗಾಗಿ ಈ ಥರ ಹಾಕಿದ್ದೀನಿ ನಾನು. ಇದು ಒಂದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗಿದೆ ಕ್ಯಾಪ್ಸಿಕಮ್ಮು, ಆಮೇಲೆ ಕ್ಯಾರೆಟು ಮುಚ್ಚಿಟ್ಬಿಟ್ಟಿದೆ ಒಂದು 5 ನಿಮಿಷ. ಅದಕ್ಕೆ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ. ಅದು ಫ್ರೈ ಆದಮೇಲೆ ಇವಾಗ ಎಲೆಕೋಸು ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ. ನಾನು ಇವಾಗ ಇನ್ನೂ ತನಕ ಸ್ವಲ್ಪನೂ ಉಪ್ಪು ಹಾಕ್ಕೊಂಡಿಲ್ಲ. ಇವಾಗ ಉಪ್ಪು ಹಾಕ್ಕೋತೀನಿ. ನನಗೆ ಎಷ್ಟು ಬೇಕು ಅಷ್ಟು ಇವಾಗಲೇ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಎಲೆಕೋಸು ಹಾಕಿದ್ಮೇಲೆ ನಾವು ಹೈ ಫ್ಲೇಮಲ್ಲಿ ಇಟ್ಟುಬಿಟ್ಟು ಫ್ರೈ ಮಾಡಬೇಕು. ಯಾಕಂದರೆ ಇದರಲ್ಲಿ ಇರುವ ವಾಟರ್ ಕಂಟೆಂಟ್ ಎಲ್ಲ ಹೋಗುತ್ತೆ. ಸ್ಲೋ ಆಗಿ ಇಟ್ಬಿಟ್ರೆ ಸ್ವಲ್ಪ ಜಾಸ್ತಿ ಫ್ರೈ ಆಗುತ್ತೆ. ನಿಮಗೆ ಏನಾದರೂ ಸ್ವಲ್ಪ ಜಾಸ್ತಿ ಫ್ರೈ ಬೇಕಾದರೆ ಸ್ಲೋ ಆಗಿ ಇಟ್ಬಿಟ್ಟು ಇದು ಫ್ರೈ ಮಾಡ್ಬೋದು. ಅದೇನು ಬೇಗ ಬೆಂದ್ಬಿಡುತ್ತಲ್ವ, ಅದಕ್ಕೆ ಜೋರಾಗಿಟ್ಟಿದ್ದೀನಿ. ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ಕೋತೀನಿ ಸ್ವಲ್ಪ. ರೈಸ್ಗೂ ನಾನು ಉಪ್ಪು ಹಾಕ್ಕೊಂಡು ರೈಸ್ ಮಾಡ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ, ಆಮೇಲೆ ನಾನು ರೆಡ್ ಚಿಲ್ಲಿ ಸಾಸ್ ಮಾಡ್ಕೊಂಡಿದ್ದೀನಲ್ವ, ಅದಕ್ಕೂ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಅದು ಕೆಡಬಾರ್ದು ಅಂತ ಅದಕ್ಕೂ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಇವಾಗ ಇದು ಫ್ರೈ ಆಗಿದ್ದು ಸಾಕು. ಇವಾಗ ನಾನು ಇದಕ್ಕೆ ಒಂದೊಂದೇ ಸಾಸ್ ಆ್ಯಡ್ ಮಾಡ್ಕೊತೀನಿ. ಫಸ್ಟಿಗೆ ನಾನು ರೆಡ್ ಚಿಲ್ಲಿ ಸಾಸು ಆ್ಯಡ್ ಮಾಡ್ಕೊತೀನಿ. ನಿಮಗೆ ನಾನು ಏನಕ್ಕೂ ಹಸಿಮೆಣ್ಸಿನ್ಕಾಯಿ ಏನೋ ಖಾರ ಯೂಸ್ ಮಾಡ್ಕೊಂಡಿಲ್ಲ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಸಾಕು ಇಷ್ಟೇ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಒಂದು ಸ್ಪೂನು ಸೋಯಾ ಸಾಸ್, ಇದು ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಅಂತ ಇದೆ, ಡಾರ್ಕ್ ಕಲರ್ ಇದು. ಹಾಗಾಗಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ. ನಿಮಗೆ ಇದು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಫ್ಲೇವರ್ ಬರುತ್ತೆ, ಹಾಗೆ ತಿಕ್ನೆಸ್ಸು ಇರುತ್ತಲ್ವ. ಹಾಗಾಗಿ ಇದು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಆಗಲಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಸಾಸ್ ಎಲ್ಲ ಹಾಕಿದ್ನಲ್ವ, ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಅವಾಗೆ ಇನ್ನೇನು ರೈಸ್ ಹಾಕಬೇಕು ಅನ್ನೋಷ್ಟೊತ್ತಿಗೆ ಇದು ಟೊಮೊಟೊ ಸಾಸು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ನನ್ನ ಮಗಳಿಗೋಸ್ಕರ ಹಾಕೋದು. ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ಟೊಮೊಟೊ ಸಾಸ್ ಏನಕ್ಕೆ ಹಾಕ್ಕೊಂಡಿದ್ದೆ ಅಂದರೆ ಟೊಮೊಟೊ ಏನೋ ಯೂಸ್ ಮಾಡಿಲ್ಲಲ್ವ, ಹಾಗಾಗಿ ಟೊಮೊಟೊ ಸಾಸ್ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಮಾಡೋಣ. ಹಾಗೆ ಇವಾಗ ಕೊತ್ತಂಬರಿ ಸೊಪ್ಪು, ಇದು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಲಿ. 1-2 ನಿಮಿಷ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕೊತ್ತಂಬರಿ ಸೊಪ್ಪು ಎಲ್ಲ ಸ್ವಲ್ಪ ಫ್ರೈ ಆಗೋ ತನಕ. ಇವಾಗ ನಮಗೆ ಎಷ್ಟು ಬೇಕಷ್ಟು ರೈಸು, ನಿಮಗೆ ಜಾಸ್ತಿ ಗ್ರೇವಿ ಥರ ಬೇಕಾದರೆ ನೀವು ಸ್ವಲ್ಪನೇ ರೈಸ್ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಡ ಅಂದರೆ ನೀವು ಸ್ವಲ್ಪನೇ ಹಾಕ್ಕೊಳ್ಳಿ. ಇದು ನಾನು ಬಿರಿಯಾನಿ ರೈಸಾ ಜೀರಾ ರೈಸಾ ಮರ್ತೋಗ್ಬಿಟ್ಟಿದ್ದೀನಿ. ಅದು ಹಾಕ್ಬಿಟ್ಟು ಮಾಡಿದ್ದೆ ಅಂಥೇಳಿ ವಿಸಲ್ ಮಾಡಿಲ್ಲ, ಹಾಗೆ ಉದ್ರುದ್ರಿಗೆ ಮಾಡ್ಕೊಂಡಿದ್ದೀನಿ. ಇವಾಗ ರೈಸ್ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿ ಆಮೇಲಿಂದ ಕಂಟಿನ್ಯೂ. ಫ್ರೆಂಡ್ಸ್, ಫ್ರೈಡ್ ರೈಸ್ ಈಸ್ ರೆಡಿ. ನಿಮಗೆ ಗ್ರೀನ್ ಚಿಲ್ಲಿ ಸಾಸ್ ಬೇಕಾದರೆ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡ್ರೆ ಗ್ರೀನ್ ಕಲರ್ ಆಗುತ್ತೆ. ನಾನು ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಲ್ವ, ಹಾಗಾಗಿ ರೆಡ್ ಆಗಿದೆ. ಇವಾಗ ನನ್ನ ಮಗಳಿಗೆ
ಹಾಕ್ಬಿಟ್ಟು ಕೊಡೋಣ. ವೆರಿ ಈಸಿಯಾಗಿರುವಂತಹ ಫ್ರೈಡ್ ರೈಸ್ ರೆಡಿ. ಅವಳು ಒಂದು ಸ್ವಲ್ಪ ಟೊಮೊಟೊ ಸಾಸ್ ಹಾಕೊಂಡವಳೆ, ಅದು ಖಾಲಿ ಆಗೋ ತನಕ ಎಲ್ಲಾಗೂ ಹಾಕ್ಕೊಂಡು ತಿಂತಾಳೆ ಅವಳು ಅಲ್ವಾ ಚಿನ್ನು? ತಗೋ, ಹೇಗಿದೆ ಅಂತ ತಿಂದ್ಬಿಟ್ಟು ನೋಡು. ಇವತ್ತೆಲ್ಲ ಸಾಸ್ ಹಾಕ್ಬಿಟ್ಟು ಮಾಡಿದ್ದೀನಿ ನಾನು, ಅದಕ್ಕೇನೆ ಬಿಸಿ ಇದೆ, ಸುಡ್ತಾ ಇದೆ. ಉಪ್ಪೆಲ್ಲ ಕರೆಕ್ಟಾಗೈತಾ? ಪಪ್ಪಾಯ ತಿಂತೀಯಾ? ಹೋಗಿ ಊಟ ಮಾಡು. ಫ್ರೆಂಡ್ಸ್, ಇವಾಗ ನಾನು ತಿನ್ಕೋತೀನಿ. ಇವಾಗ ಪಪ್ಪಾಯನ್ನು ಮುಚ್ಚಿಟ್ಟಿದ್ದೆ, ಇವಾಗಲೇ ತಗೊಂಡಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ತಿನ್ನೋಣ ಊಟ ಮಾಡಿಬಿಟ್ಟು ಅಂಥೇಳಿ ತೆಗೆದಿಟ್ಟಿದ್ದೀನಿ. ಫ್ರೆಂಡ್ಸ್, ಊಟ ಮಾಡೋಣ ಬನ್ನಿ. ಊಟ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೀವು ಯಾರ್ಯಾರು ಯಾರ್ಯಾರ ಥರ ಮಾಡ್ಕೊತೀರಾ ಫ್ರೈಡ್ ರೈಸು ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾನು ಜಾಸ್ತಿ ಸಾಸ್ ಎಲ್ಲ ಯೂಸ್ ಮಾಡಿ ಮಾಡೋದಿಲ್ಲ. ಇವತ್ತೇನೆ ಅಂದರೆ ನಿನ್ನೆ ಡಿಮಾರ್ಟಿಗೆ ಹೋಗಿದ್ನಲ್ವಾ, ತಂದಿದ್ದೆ. ಹಾಗಾಗಿ ಇರಲಿ ಮಾಡೋಣ, ಒಂದು ದಿವಸ ಏನೂ ಆಗೋದಿಲ್ಲ ಅಂಥೇಳಿ ಮಾಡಿದ್ದೀನಿ. ಹೇಗಿದೆ ಅಂತೇಳಿ ಗೊತ್ತಿಲ್ಲ. ನನ್ನ ಮಗಳು ಚೆನ್ನಾಗಿದೆ ಅಂತೇಳಿ ಖಾರ ಎಲ್ಲ ಕಡಿಮೆ ಹಾಕಿದ್ದೀನಿ. ಅದೇ ನಿಮಗೆ ಹೇಳಿದ್ನಲ್ವಾ, ನೀವು ಗ್ರೀನ್ ಕಲರ್ ಇದ್ದರೆ ಗ್ರೀನ್ ಸಾಸ್ ಇದ್ದರೆ ಗ್ರೀನ್ ಕಲರ್ ಹಾಕ್ಕೊಂಡು ತಿನ್ನಿ. ಇದಕ್ಕೆ ಎಗ್ ರೈಸ್ ಇದ್ದರೆ ಎಗ್ ಹಾಕ್ಕೊಂಡು ಮಾಡಿಕೊಂಡು ತಿನ್ಬೋದು. ಆಯಿತು ಇವತ್ತಿನ ಊಟ. ಇವತ್ತಿನ ಸಿಂಪಲ್ ಆದ ಊಟ ಎಲ್ಲ ಮಾಡಿ ಆಮೇಲಿಂದ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡೋಣ, ಏನಾದರೂ ಸ್ಪೆಷಲ್ ಇದ್ದರೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರಿನಾ? ನಿಮ್ಮದೆಲ್ಲ ಊಟ ಏನೇನು ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ನೀವು ಯಾರ್ಯಾರು ಇದೇ ಥರ ಫ್ರೈಡ್ ರೈಸ್ ಮಾಡಿದ್ದೀರಾ ಅಂಥೇಳೂ ನನಗೆ ಕಮೆಂಟ್ ಮಾಡಿ. ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದ್ಸಲಿ ಮಾಡಿ ನೋಡಿ. ರಶ್ಮಿ ಚೆನ್ನಾಗಾಗಿತ್ತು, ಚೆನ್ನಾಗಿದೆ. ತಿಂದಿಲ್ಲ ನಾನು, ನನ್ನ ಮಗಳು ಹೇಳಿದ್ದು ಚೆನ್ನಾಗಿದೆ ಅಂಥೇಳಿ. ಗೊತ್ತಿಲ್ಲ, ಚೆನ್ನಾಗಿರ್ಬೋದು. ನಾನು ಸ್ವಲ್ಪ ತಿಂದ್ಬಿಟ್ಟು ನೋಡಿದ್ದೆ ಉಪ್ಪು ಯಾವ ಥರ ಇದೆ ಅಂಥೇಳಿ. ಟೇಸ್ಟಿಯಾಗಿತ್ತು, ಏನಿದ್ದಕ್ಕಿಲ್ಲ. ನಾನು ಒಂಚೂರು ಸಾಸ್ ಇದು ಹಾಕೋತಾ ಇದ್ದೀನಿ, ಉಪ್ಪಿನಕಾಯಿ ಹಾಕೊಂಡು ತಿಂತಾಯಿದ್ದೀನಿ. ಖಾರ ಕಡಿಮೆ ಹಾಕಿದ್ನಲ್ವ, ಅದಕ್ಕೇ. ಬನ್ನಿ ಊಟ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂಥೇಳಿದೆ. ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾಳೆನ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್. ನೀವು ನನ್ನ ಪೂರ್ತಿ ಬ್ಲಾಗ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ.